ನಮ್ಮ ಕಲಾ ಸಂಘಕ್ಕೆ ಪ್ರತಿ ವರ್ಷನೂ ಹಿಂದೆ ಸರ್ಕಾರ ಕನಿಷ್ಠ 50 ಲಕ್ಷ ಕೊಡ್ತಾ ಇತ್ತು. ಈಗ 5 ರೂಪಾಯಿನೂ ಬರ್ತಾ ಇಲ್ಲ. ನಾಗರಾಜ ಮೂರ್ತಿಯವರು ನಮಗೆ ಫೋನ್ ಮಾಡಿ, ರಂಗ ಪರೀಕ್ಷೆ ಇದೆ, ಕರ್ನಾಟಕ ಮತ್ತು ಭಾರತದ ಅನೇಕ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇವೆ, ತಾವು ಉದ್ಘಾಟನೆಗೆ ಬರಬೇಕು ಅಂತ ಕೇಳಿದ್ರು. ಬಹಳ ಸಂತೋಷದಿಂದ ಬಂದಿದ್ವಿ. ನಾವು ಇನ್ವಿಟೇಷನ್ ನೋಡಿರ್ಲಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ರಂಗ ಎಂಥದ್ದು ಉತ್ಸವದ ಅಲ್ಲ, ಈ ಉತ್ಸವ ಗೌರವ ಅಂತ ಹೇಳಿ ನಮ್ಮನ್ನ ಗೌರವಿಸಿದ್ರು. ಇದು ನಮಗೆ ಗೌರವ ಅಲ್ಲ, ಎಲ್ಲ ರಂಗ ಕಲಾವಿದರಿಗೆ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಂಗ ಕಲಾವಿದರನ್ನ ಗೌರವಿಸಿದ್ರೆ ಆ ಗೌರವ ನಮಗೂ ಕೂಡ ಸಲ್ಲುತ್ತೆ. ಕರ್ನಾಟಕದಲ್ಲಿ ರಂಗಭೂಮಿ ತುಂಬಾ ಬಲಿಷ್ಠವಾಗಿ ಬೆಳೀತಾ ಇದೆ. ಸಾಕಷ್ಟು ರಂಗಾಯಣಗಳಾಗಿದ್ದಾವೆ. ಆದ್ರೆ ಆ ರಂಗಾಯಣಗಳಿಗೆ ಎಷ್ಟು ಆರ್ಥಿಕ ನೆರವನ್ನು ನೀಡ್ತಾರ ನಮಗೆ ಗೊತ್ತಿಲ್ಲ. ದಾವಣಗೆರೆ ರಂಗಾಯಣದ ಅಧ್ಯಕ್ಷ ಕಡ್ಕೋಳ ಹೇಳ್ತಾ ಇದ್ರು, ಸ್ವಾಮೀಜಿ ನಮಗೆ ಬರೋದೇ ಬರೀ 25 ಲಕ್ಷ ಸ್ಯಾಲ್ರಿ ಕೊಡ್ಲಿಕ್ಕೆ ಹೋಗುತ್ತೆ, ಇನ್ನೇನು ನಾವು ಚಟುವಟಿಕೆಗಳನ್ನು ಮಾಡೋದು ಸಾಧ್ಯ. ಆದ್ರೆ ನಾವಲ್ಲಿ ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀವಿ, ತುಂಬಾ ಚಟುವಟಿಕೆಗಳನ್ನ ನಮ್ಮ ಕಡ್ಕೋಳ ಅವರು ಮಾಡ್ತಾ ಇದ್ದಾರೆ. ಹಾಗೇನೆ ಬೇರೆ ಬೇರೆ ರಂಗಾಯಣಗಳಲ್ಲಿ ಹೇಗೋ ಅವರು ಹಣವನ್ನ ಜೋಡಿಸ್ಕೊಂಡು ತಮ್ಮ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಇದ್ದಾರೆ. ಆ ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಇಲ್ಲಿ ಇರೋದ್ರಿಂದ ಅವರಿಗೆ ನಾವು ಹೇಳುವಂಥದ್ದು, ಎಲ್ಲ ರಂಗಾಯಣಗಳಿಗೆ ಹೆಚ್ಚು ಹಣವನ್ನು ಕೊಡೋ ಹಾಗೆ ಯೋಚನೆ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಕಲಾ ಸಂಘಕ್ಕೆ ಪ್ರತಿ ವರ್ಷನೂ ಹಿಂದೆ ಸರ್ಕಾರ ಕನಿಷ್ಠ 50 ಲಕ್ಷ ಕೊಡ್ತಾ ಇತ್ತು. ಈಗ 5 ರೂಪಾಯಿನೂ ಬರ್ತಾ ಇಲ್ಲ. ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಈ ಬಗ್ಗೆ ನಿರ್ದೇಶಕರು ಸಚಿವರ ಜೊತೆಗೆ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಹೆಚ್ಚು ಹಣ ರಂಗಭೂಮಿಗೆ ಕೊಡೋ ಹಾಗೆ ಮಾಡಿದ್ರೆ ಇಡೀ ನಾಡಿನಲ್ಲಿ ಒಂದು ರಂಗ ಸಂಸ್ಕೃತಿಯನ್ನ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಆರಂಭದಲ್ಲಿ ನಮ್ಮ ಅಧ್ಯಕ್ಷ ಮಾತನಾಡಿದ್ರು, ಕರ್ನಾಟಕದಲ್ಲಿ ಅನೇಕ ಉದ್ಯೋಗಗಳನ್ನ ಈಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿ ಇಷ್ಟು ಖಾಲಿ ಇದಾವು. ಮೊನ್ನೆ ತಾನೇ ನಮ್ಮ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಈ ವರ್ಷ ಇಷ್ಟು ಹುದ್ದೆಗಳನ್ನು ತುಂಬುತ್ತೇವೆ ಅಂತ. ನಾವು ಶಿಕ್ಷಣ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸುವಂಥದ್ದು, ಹಿಂದೆ ಕೆಲವು ಸಾರಿ ಒಂದು ಸಾರಿ ಮಾತ್ರ ರಂಗ ಶಿಕ್ಷಕರ ನೇಮಕಾತಿ ಮಾಡಿದ್ದಾರೆ. ಅಲ್ಲಿಂದ ಯಾವುದೇ ರಂಗ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಸಂಗೀತ ಶಿಕ್ಷಕರಾಗಿದ್ದಾರೆ, ಕಲಾ ಶಿಕ್ಷಕರಾಗಿದ್ದಾರೆ, ಆದರೆ ರಂಗ ಶಿಕ್ಷಕರಾಗಿಲ್ಲ. ಹಾಗಾಗಿ ಸರ್ಕಾರ ರಂಗ ಶಿಕ್ಷಕರಿಗೆ ಅವಕಾಶವನ್ನು ಕೊಟ್ಟರೆ ಆ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಿ ಈ ವರ್ಷ ನೇಮಕಾತಿ ಮಾಡುವಲ್ಲಿ ಕನಿಷ್ಠ ಒಂದು 100 ರಂಗ ಶಿಕ್ಷಕರನ್ನಾದರೂ ನೇಮಕ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಈ ವೇದಿಕೆ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇನ್ನು ಇದರ ಜೊತೆಗೆ ನಮಗೊಂದು ಗುರು ಇಲ್ಲ ಅಂತ ಸೂಚ್ಯವಾಗಿ ಹೇಳಿದೆ. ಆ ಗುರು ನಾವೇ ಆಗ್ಬೇಕಾಗಿದೆ. ಯಾರೋ ನಮಗೆ ಗುರು ಆಗ್ಬೇಕಾಗಿಲ್ಲ, ಯಾರೋ ನಮಗೆ ಗುರಿಯನ್ನು ತೋರಿಸ್ಬೇಕಾಗಿಲ್ಲ. ನಮಗೆಲ್ಲ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯ ಸದ್ಬಳಕೆಯಿಂದ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಹೋಗ್ಬೇಕು. ನಾವು ಪದೇ 12ನೇ ಶತಮಾನದ ಬಸವಣ್ಣನವರ ಒಂದು ವಚನವನ್ನ ನೆನಪಿಸ್ಕೊಳ್ತೀವಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಶ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದು ಬಸವಣ್ಣವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿದ್ರು ಕೂಡ ರಂಗಭೂಮಿಗೆ ಅನ್ವಯಿಸಿ ನಾವು ಈ ವಚನವನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ರಂಗಭೂಮಿಯ ಕಲಾವಿದರಿಗೆ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಶ, ಅದರ ಮೂಲಕ
ಸಮಾಜಕ್ಕೆ ಏನು ಕೊಡಬೇಕು ಅನ್ನೋಂಥದ್ದನ್ನ ಆ ನಟ ಅಥವಾ ನಟಿ ಚಿಂತನೆ ಮಾಡಬೇಕಾಗುತ್ತೆ. ರಂಗಭೂಮಿ ಮತ್ತು ಧರ್ಮ ಇವಕ್ಕೇನು ಸಂಬಂಧ ಅಂತ ಅನೇಕರು ಕೇಳ್ತಿರ್ತಾರೆ. ಯಾಕೆ ಈ ಕಾರ್ಯಕ್ರಮಕ್ಕೆ ಗುರುಗಳು ಕರೆಸಿದ್ರು ಅಂತಲೂ ಕೆಲವ್ರಿಗೆ ಅದ್ರ ಅನುಮಾನ ಇರ್ಬೋದು. ಆದ್ರೆ ನಾವು ಹೇಳುವಂಥದ್ದು ಕಲೆ ಮತ್ತು ಧರ್ಮಕ್ಕೆ ಅಭಿನ್ನ ಹೋಲಿಕೆ ಇದೆ. ಒಬ್ಬ ಕಲಾವಿದ ನಿಜವಾದ ದಾರ್ಶನಿಕ ಆಗ್ಬೇಕಾಗುತ್ತೆ. ಆ ದಾರ್ಶನಿಕನ ಮೂಲಕ ಒಳ್ಳೆಯದನ್ನ ಸಮಾಜಕ್ಕೆ ಕೊಡ್ತಾ ಹೋಗ್ಬೇಕಾಗಿದೆ. ಅದರಲ್ಲೂ ರಂಗ ಕಲಾವಿದ ಈ ವೇದಿಕೆ ಬಂದ ಅಂತಂದ್ರೆ ಅವನು ಪರಕಾಯ ಪ್ರವೇಶವನ್ನ ಮಾಡ್ತಾನೆ. ನಮ್ಮೊಳಗಡೆ ಏನಿದೆಯೋ ಅದನ್ನೇ ನಿಮಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಆ ರಂಗಭೂಮಿಗೆ ಹೆಚ್ಚು ಮಾನ್ಯತೆಯನ್ನು ನೀಡೋದ್ರಿಂದ ಸಮಾಜದ ಪರಿವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಜನ ಎಂಥೆಂಥದೋ ಆಲೋಚನೆ ಮಾಡ್ತಾ ಸಮಾಜದಲ್ಲಿ ಕ್ಷುಲ್ಲಕವಾದಂತಹ ಜಗಳಗಳಿಗೆ ಕಾರಣ ಆಗ್ತಾ ಇದ್ದಾರೆ. ಆದ್ರೆ ರಂಗಭೂಮಿ ಇದೆಯಲ್ಲ, ಇದು ರಕ್ತ ಕಲೆಗಳನ್ನ ಅಳಿಸಿ ಸಂಘಟನೆಯನ್ನ ಮಾಡುವಂಥದ್ದು, ಯುದ್ಧವನ್ನ ತಡೆಗಟ್ಟುವಂಥದ್ದು. ಈ ನೆಲೆಯಲ್ಲಿ ಸರ್ಕಾರ ರಂಗಭೂಮಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಹೆಚ್ಚಿನ ಅನುದಾನವನ್ನು ನೀಡುವಂತಹ ಅಗತ್ಯ ಖಂಡಿತ ಇದೆ ಅಂತ ನಾವು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆಗ್ಲೇ ಕಪ್ಪಣ್ಣವ್ರು ಮಾತನಾಡ್ತಾ ನಾಗರಾಜ್ ಮೂರ್ತಿ ಇರೋವರೆಗೂ ಇಂಥ ಪರೀಕ್ಷೆ ನಡೆಯುತ್ತೆ. ಯಾಕೆ ಅಂತಂದ್ರೆ ಹೇಗೆ ದುಡ್ಡು ತರಬೇಕು ಅಂತ ನಾಗರಾಜ್ ಮೂರ್ತಿಗೆ ಗೊತ್ತಿದೆ. ಆದ್ರೆ ಮುಂದೆ ಏನು 5 ವರ್ಷಕ್ಕೆ ನಾಗರಾಜ್ ಮೂರ್ತಿ ಮುಗಿಯುತ್ತೆ. ಈ ಪರೀಕ್ಷೆ ನಿರಂತರವಾಗಿ ಮುಂದುವರಿಬೇಕಲ್ಲ, ಅದಕ್ಕೊಂದು ಟ್ರಸ್ಟ್ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ರು. ನಾವು ಟ್ರಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ಹಣ ಕೊಡುತ್ತೋ ಹಾಗೇನೆ ಈ ಪರೀಕ್ಷೆಗೆ ಪ್ರತಿ ವರ್ಷವೂ ಕೂಡ ಹಣ ನಿಗದಿ ಮಾಡಿ ಸರ್ಕಾರ ಕೊಡಬೇಕು ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆವಾಗ ಅದನ್ನು ಬಹಳ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಇಲ್ಲಿ ಬಂದು ಎಲ್ಲ ಸುತ್ತಮುತ್ತ ಅಡ್ಡಾಡಿದ್ವಿ, ಬಹಳ ಖುಷಿ ಆಯಿತು. ಬೆಂಗಳೂರಿನಲ್ಲಿ ಇಷ್ಟೊಂದು ತಂಡಗಳಿದಾವು, ಎಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿದವು. ಅವರ ಕೆಲಸ ಕಾರ್ಯಗಳ ಪರಿಚಯವನ್ನ ಸೂಕ್ಷ್ಮವಾಗಿ ಆ ಎಲ್ಲ ತಂಡಗಳು ಮಾಡಿದವು. ಇದು ಸಾಮಾನ್ಯ ಕೆಲಸ ಅಲ್ಲ. ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡೋ ಅಗತ್ಯ ಇದೆ. ನಾಗರಾಜ್ ಮೂರ್ತಿ ಏಕಪಾತ್ರಧಾರಿ ಒಂದು ರೀತಿ, ಕಪ್ಪಣ್ಣನು ಹಾಗೆ. ಆಗ್ಲೇ ಇಲ್ಲಿ ನೋಡಿದ್ರೆ ಹೇಗೋ ನಾವು ಕೂತಂತ ಚೇರಲ್ಲಿ ಯಾರು ಎತ್ತಲಿಲ್ಲ, ನಾಗರಾಜ್ ಮೂರ್ತಿ ಎತ್ಕೊಂಡು ಹೋಗಿ ಆ ಕಡೆ ಇಟ್ಟು ಬಂದು. ನಾನು ಅಧ್ಯಕ್ಷ ಅನ್ನುವಂಥ ಅಹಂಕಾರ ಅವ್ರಿಗಿಲ್ಲ. ಬಹುಶಃ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂಥ ಭಾವನೆ ಇದ್ರೆ ಕಪ್ಪಣ್ಣ ಮತ್ತು ನಾಗರಾಜ್ ಮೂರ್ತಿ ರೀತಿ ಮಾಡಬೇಕು ಅಂತ ನಾವು ಬಯಸ್ತೀವಿ. ಹಿಂದೆ ಅಂಥದ್ದೊಬ್ಬ ಗುರು ಇದ್ದ ಅಂತ ಇಲ್ಲಿ ನೆನಪಿಸ್ಕೊಂಡ್ರು, ಅದು ಸಿ.ಜಿ.ಕೆ ಸಾಣೆಹಳ್ಳಿ ಬರದೇ ಇದ್ರೆ ಇವತ್ತು ನೀವು ಯಾರು ನಮ್ಮನ್ನು ಕರೀತಾ ಇರಲಿಲ್ಲ. ನಾವು ರಂಗಭೂಮಿಯಲ್ಲಿ ಇಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಿ.ಜಿ.ಕೆ ಸಾಣೆಹಳ್ಳಿ ಬಂದು ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವರು ಕಾಲು ಕುಂಟಿತ್ತು, ಅದ್ರ ಮನಸ್ಸು ಕುಂಟಾಗಿರ್ಲಿಲ್ಲ. ಸಮಾಜಕ್ಕೆ ಏನ್ ಬೇಕು ಅನ್ನೋದನ್ನ ಚಿಂತನೆ ಮಾಡ್ತಾ ಇದ್ರು. ಇಲ್ಲೇ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಸಾಣೆಹಳ್ಳಿಯಲ್ಲಿ ನಾಟಕೋತ್ಸವ ನಡೆಯುತ್ತೆ ಅಂತಂದ್ರೆ ನಾವೇನೂ ಮಾಡ್ತಿರ್ಲಿಲ್ಲ, ಅದ್ರೆಲ್ಲ ಸಿದ್ಧತೆಗಳನ್ನ ಅವರೇ ಮಾಡ್ತಾ ಇದ್ರು. ಆರಂಭದಲ್ಲಿ ಏನು ಸೌಲಭ್ಯಗಳು ಇರ್ಲಿಲ್ಲ. ಅಲ್ಲಿ ಬೈಲಿನಲ್ಲೇ ಸಿ.ಜಿ.ಕೆ ಮಲಗ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಒಲೆಗೆ ಅವರೇ ಉರಿ ಹಾಕ್ತಾ ಇದ್ರು, ನೀರು ಕಾಯಿಸ್ತಾ ಇದ್ರು, ಕಲಾವಿದರನ್ನ ಎಬ್ಬರಿಸಿ ಅವ್ರಿಗೆ ಸ್ನಾನ ಮಾಡಿಸ್ತಾ ಇದ್ರು. ಈ ಕೆಲಸವನ್ನ ರಂಗಭೂಮಿ ಕಲಿಸುತ್ತೆ ಹೊರತಾಗಿ ಬೇರೆ ಯಾವುದೋ ಕಲಿಸಲ್ಲ. ರಂಗಭೂಮಿ ಎಲ್ಲೂ ಯಜಮಾನಿಕೆಯನ್ನು ತೋರಿಸೋದಲ್ಲ, ಸೇವಕ ಅನ್ನುವಂಥ ಭಾವನೆಯನ್ನು ಬೆಳೆಸುತ್ತೆ. ಹಾಗಾಗಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ರಂಗ ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಮೂಡುವ ಹಾಗೆ ಮಾಡಬೇಕು. ಆ ನೆಲೆಯಲ್ಲಿ ಮೊನ್ನೆ ನಾವು ನಾಗರಾಜ್ ಮೂರ್ತಿ ಅವ್ರ ಹತ್ರ ಮಾತನಾಡಿದ್ವಿ. ನೋಡಿ, ಈ ವರ್ಷ ಸಾಣೆಹಳ್ಳಿಯಲ್ಲಿ ನಾಟಕ ಅಕಾಡೆಮಿ ಮತ್ತು ನಾವು ಸೇರ್ಕೊಂಡು ಒಂದು 60 ಜನ ಬೇರೆ ಬೇರೆ ರಂಗ ಶಾಲೆಯನ್ನ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೊಂದು 15 ದಿವಸ ತರಬೇತಿ ಕೊಟ್ರೆ
ಅದರಿಂದ ಒಳ್ಳೆಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ವಿ. ಆ ನೆಲೆಯಲ್ಲಿ ನಾವು ನಿರ್ದೇಶಕರಿಗೆ ಹೇಳುವಂಥದ್ದು, ಅಂಥದ್ದೊಂದು ಪ್ರಪೋಸಲ್ ನಿಮಗೆ ಬಂದರೆ ಅದಕ್ಕೆ ಬೇಕಾದಂಥ ಆರ್ಥಿಕ ನೆರವನ್ನು ನೀವು ನೀಡಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ವೈವಿಧ್ಯಮಯವಾದಂಥ ನಾಟಕಗಳು ಪ್ರದರ್ಶನಗೊಳ್ತಾ ಇದೆ, ಬೇರೆ ಬೇರೆ ಭಾಷೆ. ಹಾಗೆಯೇ ಆ ಭಾಷೆ ನಿಮ್ಗೆ ಅರ್ಥ ಆಗದೇ ಇರ್ಬೋದು. ನಾಟಕಕ್ಕೆ ಭಾಷೆ ಮುಖ್ಯ ಅಲ್ಲ, ಭಾವ ಮುಖ್ಯ. ಆ ಭಾವದ ಮೂಲಕ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬೀದಿ ನಾಟಕಗಳಿದಾವು, ಕನ್ನಡದ ನಾಟಕಗಳಿದಾವು, ಆಮೇಲೆ ರಂಗಗೀತೆಗಳಿದಾವು, ವೈವಿಧ್ಯ. ಇದು ಒಂದು ಪರಿಷೆ ಅಂತಂದ್ರೆ ಜಾತ್ರೆ. ಜಾತ್ರೆ ಅಂದ್ರೆ ನೀವು ಏನೇನು ನೋಡ್ತೀರಿ, ಏನು ಬೇಕೋ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲೂ ಕೂಡ ಮನುಷ್ಯನ ಬದುಕಿಗೆ ಬೇಕಾದಂಥ ಮೆದುಳನ್ನ ಇನ್ನಷ್ಟು ಚುರುಕುಗೊಳಿಸುವಂಥ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿಯ ಸಂಘಟಕರು ಮಾಡಿದ್ದಾರೆ. ಅದು ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ಮತ್ತೊಮ್ಮೆ ನಾಗರಾಜ ಮೂರ್ತಿಯವರಿಗೆ, ಅವರ ತಂಡಕ್ಕೆ, ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ನಮ್ಮೆದುರಿಗೆ ಗೋರುಚ ಇದ್ದಾರೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಈ ವಯಸ್ಸಿನಲ್ಲೂ ರಂಗಾಸಕ್ತಿ, ಕಲಾಸಕ್ತಿ ಮತ್ತು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂಥ ವ್ಯಕ್ತಿಗಳು ತುಂಬ ವಿರಳ. ಅಂಥ ವಿರಳರಲ್ಲಿ ಗೋರುಚ ಅವರು ಒಬ್ಬರು ಬಂದಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ.